ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. 2026 ಮಕರ ರಾಶಿಯವರ ವರ್ಷ ಭವಿಷ್ಯ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 4 ತಿಂಗಳು ಕೂಡ ನೀವು ಹರಿಬರಿ ಮಾಡಬಾರ್ದು. ಒಂದು ಸ್ವಲ್ಪ ಮೂರನೇ ವ್ಯಕ್ತಿಯಿಂದ ನಿಮ್ಮ ಸಂಸಾರದಲ್ಲಿ ಹುಳಿ ಹಿಂಡುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಫಿನಾನ್ಷಿಯಲ್ ಬರ್ಡನ್ಸ್ಗಳು, ಪ್ರೆಷರ್ಗಳು ನೀವು ಅನುಭವಿಸಬಹುದು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಂದ ಕೂಡ ಈ ರಾಶಿಯವರಿಗೆ ಶುಭ ಇರುತ್ತೆ. ಕಪ್ಪು ಉದ್ದಿನ ಕಾಳನ್ನು ನೀವು ಹರಿಯುವ ನೀರಿನಲ್ಲಿ ಯಾವಾಗಾದರೂ ವರ್ಷಕ್ಕೆ 1 ಸಲ ಬಿಟ್ಟರು ನಿಮಗೆ ಈ ವರ್ಷದಲ್ಲಿ ಅತ್ಯಂತ ಶುಭ ಫಲ ಸಿಗುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ. 2026 ಮಕರ ರಾಶಿಯವರ ವರ್ಷ ಭವಿಷ್ಯದ ಈ ಕುತೂಹಲಕಾರಿ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಈ ಸಂಚಿಕೆಯನ್ನು ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ನೋಡ್ತಾ ಇದ್ದರೆ ದಯಮಾಡಿ ಈ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗಡೆ ನಿಮಗೋಸ್ಕರ ಸ್ಪೆಷಲಿ ಫಾರ್ ಯು, ನಿಮಗಾಗಿ ಯೂಟ್ಯೂಬ್ ಚಾನಲ್ ಒಂದು ಹೊಸ ಆಪ್ಷನನ್ನು, ಫೀಚರನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಅದೇ ಜಾಯಿನ್ ಬಟನ್ ಕಾಣಿಸ್ತಾ ಇದೆಯಲ್ವಾ ವಿಡಿಯೋ ಕೆಳಗಡೆ? ಅದೇ ಅದನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ನೇರ ಪ್ರಸಾರ, ವರ್ಷ ಭವಿಷ್ಯ, ವಾರ ಭವಿಷ್ಯ, ಹೀಗೆ ಡಿಫ್ರೆಂಟ್ ಕಂಟೆಂಟನ್ನು ನೀವು ಮಾತ್ರ ಎಂಜಾಯ್ ಮಾಡ್ಬೋದು. ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಮೆಂಬರ್ಶಿಪ್ಪನ್ನು ಉಡುಗೊರೆಯಾಗಿ ಕೊಡ್ಬೋದು. ಬನ್ನಿ ವೀಕ್ಷಕರೇ, ತಡ ಮಾಡದೆ ಮಕರ ರಾಶಿಯವರ 2026 ವರ್ಷ ಭವಿಷ್ಯವನ್ನು ನೋಡ್ಕೊಂಬರೋಣ. ಮಕರ ರಾಶಿಯವರಿಗೆ ಈ ವರ್ಷ ಯಾವೆಲ್ಲ ಸಿಹಿಯನ್ನು ಹೊತ್ತು ತರಲಿದೆ ಮೊದಲಿಗೆ ನೋಡೋಣ. ನೋಡಿ, ಜನವರಿಯಿಂದ ಏಪ್ರಿಲ್ ತಿಂಗಳವರೆಗೆ ನೋಡಲಿಕ್ಕಾಗಿ ಸ್ಲೋ ಪ್ರೋಗ್ರೆಸ್ ಇರುತ್ತೆ, ಆದರೆ ಸ್ಟಡಿ ಇರುತ್ತೆ. ಹಾಗಾಗಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 4 ತಿಂಗಳು ಕೂಡ ನೀವು ಹರಿಬರಿ ಮಾಡಬಾರ್ದು. ನಾನು ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಸಡನ್ ರಿಸಲ್ಟ್ ಬೇಕು, ಅಗ್ರೆಷನ್ ಇರಬಾರ್ದು. ಮಕರ ರಾಶಿಯವರು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ಸ್ಲೋ ಆಗಿ ಹೋದರೆ ಸ್ಟಡಿಯಾಗಿ ವಿನ್ ಆಗ್ತೀರಾ. ಅದು ಬಿಟ್ಟು ಅಗ್ರೆಷನನ್ನು ತೋರಿಸಿದರೆ ನಾವು ಮುಗ್ಗರಿಸಿ ಬೀಳುವಂಥ, ಕೈ ಸುಟ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಅದೇ ರೀತಿ ಜನವರಿಯಿಂದ ಏಪ್ರಿಲ್ವರೆಗೂ ವರ್ಕ್ಲೋಡ್ ಇರುತ್ತೆ, ಪ್ರೆಷರ್ ಇರುತ್ತೆ. ಮನೆಯಲ್ಲಿ ಕಮಿಟ್ಮೆಂಟ್ಸ್ಗಳು, ಮದುವೆ ಏನಾದರೂ ಸೆಟ್ ಆದರೆ ಅದಕ್ಕೆ ಗೋಲ್ಡ್ ಹೊಂದಾಣಿಕೆ ಮಾಡೋದು, ಬಟ್ಟೆ ಖರೀದಿ ಮಾಡಬೇಕು, ಈ ರೀತಿಯಾದಂತಹ ಸ್ವಲ್ಪ ಫಿನಾನ್ಷಿಯಲ್ ಬರ್ಡನ್ಸ್ಗಳು, ಪ್ರೆಷರ್ಗಳು ನೀವು ಅನುಭವಿಸಬಹುದು. ಜಾಬ್ ಚೇಂಜ್ ಪಾಸಿಬಲ್ ಇದ್ದರೆ ನೀವು ಜನವರಿಯಿಂದ ಏಪ್ರಿಲ್ವರೆಗೂ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಹೋಲ್ಡ್ ಮಾಡಿ ಏಪ್ರಿಲ್ ನಂತರ ಮಾಡ್ಕೊಳ್ಳೋದು ಒಳ್ಳೆಯದಿರುತ್ತೆ. ಇನ್ನು ಮೇ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳ ಒಳಗೆ ಮಕರ ರಾಶಿಯವರಿಗೆ ಇನ್ಕ್ರಿಮೆಂಟು, ಜಾಬ್ ಪ್ರಮೋಷನ್ನು ಎಲ್ಲವೂ ಆಗುವಂಥ ಸಾಧ್ಯತೆ ಇದೆ. ತುಂಬ ಶುಭ ಇರುತ್ತೆ. ನಿಮಗೆ ಸ್ಯಾಲ್ರಿ ಹೈಕ್ ಆಗುತ್ತೆ, ಜಾಬ್ ಚೇಂಜ್ ಆಗುತ್ತೆ, ಗ್ರೋತ್ ಆಗುತ್ತೆ, ರಿಕಗ್ನೇಷನ್ ಸಿಗುತ್ತೆ, ನಿಮ್ಮ ಪ್ರೊಜೆಕ್ಟ್ಗಳು ಅಪ್ರೂವಲ್ ಆಗುತ್ತೆ, ಬಿಸ್ನೆಸ್ ಮನಿಗಳಿಗೆ ಸ್ಟಡಿ ಆದಂಥ ಗ್ರೋತ್ ಇರುತ್ತೆ, ಫಾರಿನ್ ಕ್ಲೈಂಟ್ಸಿಂದ ಒಂದು ನಿಮಗೆ ಲಾಭ ಆಗುತ್ತೆ, ಲೀಡರ್ಶಿಪ್ ರೋಲಲ್ಲಿ ಮಿಚ್ತೀರಾ, ಬಹಳ ಶುಭ ಇರುತ್ತೆ. ಇನ್ನು ಹಣಕಾಸು ಅಂತ ಬಂದಾಗ ರೆಗ್ಯುಲರ್ ಇನ್ಕಮ್ ಇರುತ್ತೆ, ಸೇವಿಂಗ್ಸ್ ಮಾಡ್ಕೋತೀರಾ. ಅಂದರೆ ಈಗ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಿ ಅವರಿಗೆಲ್ಲ ಶುಭ ಇರುತ್ತೆ. ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಂದ ಕೂಡ ಈ ರಾಶಿಯವರಿಗೆ ಶುಭ ಇರುತ್ತೆ. ಮತ್ತು ನಿಮ್ಮ ಅಸೆಟ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ. ಈಗ ಒಂದು ಸೈಟ್ ಇದೆ ಅಂತಂದವರು ಇನ್ನೊಂದು ಸೈಟ್ ಕೊಂಡ್ಕೊಳ್ತೀರಾ, ಒಂದು ಮನೆ ಇದೆ ಅಂತಂದವರು ಇನ್ನೊಂದು ಸೈಟ್ ಕೊಂಡ್ಕೊಂಡು ಮನೆ ಕಟ್ಟುವಂತಹ ಶುಭ ಯೋಗ. ಕಾಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದೇ ರೀತಿ ಹಣಕಾಸು, ನಮ್ಮ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆಗಬೇಕು, ಹಣಕಾಸು ವೃದ್ಧಿ ಆಗಬೇಕು, ಲಕ್ಷ್ಮೀ ಕುಬೇರ ಯೋಗ ಯಾಗ ಎಲ್ಲ ಇರಬೇಕು ಅಂತಂದರೆ ವೀಕ್ಷಕರೇ, ನಾನು ನಿಮಗೋಸ್ಕರ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಈ ಬರುವಂತಹ ಡಿಸೆಂಬರ್ ತಿಂಗಳಲ್ಲಿ ಅದ್ಭುತವಾದಂತಹ ಸಿದ್ಧಿ ಯೋಗ ಇದೆ. ಡಿಸೆಂಬರ್ ತಿಂಗಳಲ್ಲೇ ಅಷ್ಟಲ್ಲ, ವರ್ಷ ಪೂರ್ತಿ ವಿಶೇಷವಾದಂಥ ಅಮೃತ ಸಿದ್ಧಿ ಯೋಗ, ವಿಶೇಷ ದಿನಮಾನಗಳು ಬಂದೇ ಬರುತ್ತೆ. ಅಂತಹ ವಿಶೇಷ ದಿನಗಳನ್ನು ಹುಡುಕಿ ನಾವೇನು ಮಾಡ್ತೀವಿ, ಲಕ್ಷ್ಮೀ ಕುಬೇರ ಯಾಗವನ್ನು ಮಾಡ್ತೀವಿ. ಆ ಲಕ್ಷ್ಮೀ ಕುಬೇರ ಯಾಗದಲ್ಲಿ
ನಿಮ್ಮ ಹೆಸರಿನಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಪೂಜೆಗಿಟ್ಟು ಹೋಮದಲ್ಲಿ ಸಿದ್ಧಿ ಮಾಡ್ತೀನಿ. ಆ ಸಿದ್ಧಿ ಮಾಡಿದಂತಹ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ನೀವೇನಾದರೂ ಮನೆಗೆ ತರಿಸಿ ಪೂಜೆ ಮಾಡಿದರೆ ವರ್ಷ ಪೂರ್ತಿ ನಿಮಗೆ ಹಣಕಾಸು ಅಟ್ರಾಕ್ಷನ್ ಆಗಿ ಬರ್ತಾ ಇರುತ್ತೆ. ನಿಮಗೆ ಶತ್ರು ಕಾಟ ಇರೋದಿಲ್ಲ, ಮನೆ ಮಂದಿಗೆ ನಿಮಗೆ ಮನೆಗೆ ಮಾಟ ಮಂತ್ರ ತಂತ್ರ ದೋಷ ತಟ್ಟೋದಿಲ್ಲ, ಯಾವುದೂ ತೊಂದರೆ ಆಗೋದಿಲ್ಲ. ವೀಕ್ಷಕರೇ, ನಿಮ್ಮ ರಾಶಿಗೆ ನಿಮಗೋಸ್ಕರ ಹೇಳಿ ಮಾಡಿಸಿದ್ದು 2026ರಲ್ಲಿ ಪೂಜೆ ಮಾಡಲೇಬೇಕಾದಂಥ ಮಸ್ಟ್ ವಸ್ತು ಅಂದರೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಜೀತ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಸಿಗ್ತಾ ಇದೆ. ಬೆಳ್ಳಿ, ಬಂಗಾರ, ಹಿತ್ತಾಳೆ, ತಾಮ್ರ ಯಾವುದರಲ್ಲೂ ಮಾಡಿದಂತಹ ಶ್ರೀಚಕ್ರ ಅಷ್ಟು ಫಲ ಕೊಡೋದಿಲ್ಲ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಮಾಡಿದಂತಹ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಅದ್ಭುತವಾದಂಥ ಫಲ ಕೊಡುತ್ತೆ ವೀಕ್ಷಕರೇ. ಈಗಲೇ ನಿಮ್ಮ ಹೆಸರನ್ನು ಶ್ರೀಚಕ್ರ ಯಂತ್ರ ಪೂಜೆ ಮಾಡಿಸೋದಕ್ಕೆ ಕೊಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಅಬ್ಬಾ, ಆ ಒಂದು ಶ್ರೀಚಕ್ರ ಯಂತ್ರವನ್ನು ಕುಬೇರ ಯಾಗದಲ್ಲಿ, ಲಕ್ಷ್ಮೀ ಕುಬೇರ ಯಾಗದಲ್ಲಿ ಇಟ್ಟು ಪೂಜೆ ಮಾಡಿಸಿ ಮನೆಗೆ ತರಿಸಿ ಪೂಜೆ ಮಾಡೋಕ್ಕೆ ಶುರು ಮಾಡಿದರೆ ವರ್ಷ ಪೂರ್ತಿ ಹಣದ ಮಳೆ, ಸುರಿಮಳೆ, ಕೆಲಸ ಕಾರ್ಯ ಎಲ್ಲ ಚೆನ್ನಾಗಿ ನಡೆಯುತ್ತೆ. ನಿಮ್ಮ ಮನೆಗಾಯಿತು, ಮನೆ ಸದಸ್ಯರಿಗೆ ಯಾವ ಮಾಟ ಮಂತ್ರ ತಂತ್ರ ದೋಷ ತಟ್ಟೋದಿಲ್ಲ. ನೀವು ನಡೆದದ್ದೇ ಹಾದಿ, ನಿಮ್ಮನ್ನು ಹಿಡಿದು ನಿಲ್ಲಿಸೋ ತಾಕತ್ತು ಯಾರಿಗೂ ಇರೋದಿಲ್ಲ. ಈಗಲೇ ಬುಕ್ ಮಾಡ್ಕೊಳ್ಳಿ, ಮರಿಬೇಡಿ. 2026 ಅದೃಷ್ಟದ ವಸ್ತು ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ, ಅದೃಷ್ಟ ನಿಮ್ಮ ಜೊತೆಗೆ ಇರುತ್ತೆ. ಇನ್ನು ಫ್ಯಾಮಿಲಿ ಆ್ಯಂಡ್ ರಿಲೇಷನ್ಶಿಪ್ ಅಂತ ನೋಡ್ಲಿಕ್ಕೆ ಬಂದಾಗ ವಿಶೇಷವಾಗಿ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಆದರೆ ಒಂದು ಸ್ವಲ್ಪ ಮೂರನೇ ವ್ಯಕ್ತಿಯಿಂದ ನಿಮ್ಮ ಸಂಸಾರದಲ್ಲಿ ಹುಳಿ ಹಿಂಡುವಂಥ ಸಾಧ್ಯತೆ ಇರುತ್ತೆ. ಅದನ್ನು ನೋಡ್ಕೊಳ್ಳಿ. ಯಾವುದೇ ಗಾಳಿ ಮಾತಿಗೆ ಕಿವಿ ಕೊಡಕ್ಕೆ ಹೋಗಬೇಡಿ. ನೀವು ದಾಂಪತ್ಯದಲ್ಲಿ ಗಂಡ ಹೆಂಡತಿ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರಬೇಕು. ಇಲ್ಲ ಅಂದರೆ ಮೂರನೇ ವ್ಯಕ್ತಿ ಬಂದು ಅದರ ದುರುಪಯೋಗ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಆ ಲಾಭವನ್ನು ಅವರು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ನಿಮಗೆ ವಿದ್ಯಾರ್ಥಿಗಳಿಗೆ ನೋಡ್ಲಿಕ್ಕೆ ಬಂದಾಗ ಬಹಳ ಶುಭ ಇದೆ. ಆದರೆ ಜನವರಿ ಮತ್ತು ಆಗಸ್ಟ್ ತಿಂಗಳಲ್ಲಿ ಒಂದು ಸ್ವಲ್ಪ ಫೋಕಸ್, ಕಾನ್ಸಂಟ್ರೇಷನ್ ಡಿವಿಯೇಸ್ ಆಗುತ್ತೆ. ಫೋಕಸ್ ಔಟ್ ಆಗೋದ್ರಿಂದ ಸ್ಟಡಿಯಲ್ಲಿ ಫೋಕಸ್ ಆಗೋದಿಲ್ಲ. ಮೆಮರಿ ಯಾಕೋ ಓದಿದ್ದು ತಲೆಗುಳಿತಾ ಇಲ್ಲ, ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಈಗ ಓದೋದು ಬೇಡ, ನಾಳೆ ಓದೋಣ ಎನ್ನುವಂಥ ಚಂಚಲತೆ ಉಂಟಾಗುತ್ತೆ. ಅದನ್ನು ನೀವು ಅವಾಯ್ಡ್ ಮಾಡ್ಕೋಬೇಕಾಗತ್ತೆ. ಇನ್ನು ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಮಂಡಿ ಮೊಣಕಾಲು ನೋವು, ಬ್ಯಾಕ್ ಪೇನ್ ಇರುತ್ತೆ, ಡೈಜೆಸ್ಟಿವ್ ಇಶ್ಯೂ ಕಾಡಬಹುದು, ಸ್ಕಿನ್ ಡ್ರೈನೆಸ್, ಸ್ಟ್ರೆಸ್. ಫೆಬ್ರವರಿ ಮತ್ತು ಆಗಸ್ಟ್ ತಿಂಗಳಲ್ಲಿ ಸ್ಟ್ರೆಸ್ ಹೆಚ್ಚಿನ ಪ್ರಮಾಣದಲ್ಲಿ ಕಾಡಬಹುದು. ಹೆಡ್ಡೇಕ್, ಓವರ್ ಥಿಂಕಿಂಗಿಂದ ಹೆಡ್ಡೇಕ್ ಕಾಣಿಸ್ಕೋಬೋದು. ವೈದ್ಯರ ಸಲಹೆಯನ್ನು ಮತ್ತು ಮಾರ್ಗದರ್ಶನವನ್ನು ತಗೊಳ್ಳೋದಕ್ಕೆ ಮರಿಬಾರ್ದು. ಇನ್ನು ಈ ರಾಶಿಯವರು ವರ್ಷ ಪೂರ್ತಿ ಏನನ್ನು ಮಾಡಬಾರ್ದು ಅಂತಂದರೆ ಆರ್ಗ್ಯೂ ಮಾಡಬಾರ್ದು. ಅನ್ನೆಸೆಸರಿಯಾಗಿ ಆರ್ಗ್ಯೂ ಮಾಡಬೇಡಿ. ಹೆಲ್ತನ್ನು ಇಗ್ನೋರ್ ಮಾಡಬೇಡಿ. ರಿಸ್ಕಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ಕೋಬೇಡಿ. ಲೇಜಿನೆಸ್ಸನ್ನು ಬಿಡಬೇಕಾಗತ್ತೆ. ಅದೇ ರೀತಿ ನೆಗೆಟಿವ್ ಥಿಂಕಿಂಗಿಂದ ಹೊರಗಡೆ ಬನ್ನಿ. ಮತ್ತು ಓವರ್ ಸ್ಟ್ರೆಸ್, ವರ್ಕಿನಿಂದ ಆಗಿರ್ಬೋದು, ಮತ್ತೊಂದರಿಂದ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಈ ವರ್ಷ ಪೂರ್ತಿ ಈ ರಾಶಿಯವರಿಗೆ ನೆವಿ ಬ್ಲೂ, ಬ್ಲ್ಯಾಕ್, ಗ್ರೇ, ವೈಟ್ ಶುಭ. ಆದರೆ ಬ್ರೈಟ್ ರೆಡ್ ಯೂಸ್ ಮಾಡಬೇಡಿ. ನಂಬರ್ 8, 4, 6 ಶುಭ ಬರುತ್ತೆ. ಪಶ್ಚಿಮ, ಆಗ್ನೇಯ, ಉತ್ತರ ದಿಕ್ಕು ಶುಭ ಕೊಡುತ್ತೆ. ಅದೇ ರೀತಿ ಫೆಬ್ರವರಿ, ಏಪ್ರಿಲ್, ಜೂನ್, ಜುಲೈ, ಅಕ್ಟೋಬರ್, ಡಿಸೆಂಬರ್ ಶುಭಪ್ರದ ಮಂತ್ ಅಂದರೆ ಗುಡ್ ಮಂತ್ಸ್ ಆಗಿರುತ್ತೆ. ಜನವರಿ, ಮಾರ್ಚ್, ಆಗಸ್ಟ್ ಸ್ವಲ್ಪ ಕಠಿಣವಾದ ತಿಂಗಳಾಗಿರುತ್ತೆ. ಅದನ್ನು ಹ್ಯಾಂಡಲ್ ಮಾಡ್ಕೊಳ್ಳಿ. ಈಗ ರೆಮಿಡಿಯನ್ನು ನೋಡಲಿಕ್ಕಾಗಿ ನೋಡಿ, ಪ್ರತಿ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಅಲ್ಲೇ ಕೂತ್ಕೊಂಡು ಹನುಮಾನ್ ಚಾಲೀಸ ಪಠಣೆ ಮಾಡೋದಕ್ಕೆ ಮರಿಬೇಡಿ. ಇನ್ನು ಗುರುಗ್ರಹದ ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಸಾಯಿಬಾಬಾ ಮಂದಿರ ಇರಬಹುದು, ಗುರುದೇವದತ್ತ ಮಂದಿರ ಇರಬಹುದು, ಅಥವಾ ರಾಘವೇಂದ್ರ ಸ್ವಾಮಿ ಮಂದಿರಕ್ಕೆ ಪ್ರತಿ ಗುರುವಾರ ಭೇಟಿ ಕೊಡೋದಕ್ಕೆ ಮರಿಬೇಡಿ. ಅದೇ ರೀತಿ ನೀವು ಕಪ್ಪು ಉದ್ದಿನ ಕಾಳನ್ನು ನೀವು ಹರಿಯುವ ನೀರಿನಲ್ಲಿ ಯಾವಾಗಾದರೂ ವರ್ಷಕ್ಕೆ ಒಂದು ಸಲ ಬಿಟ್ಟರು ನಿಮಗೆ ಈ ವರ್ಷದಲ್ಲಿ ಅತ್ಯಂತ ಶುಭ ಫಲ ಸಿಗುತ್ತೆ. ಅದೇ ರೀತಿ ಹಣಕಾಸಿಗೆ ಅಂತ ಬಂದಾಗ ಲಕ್ಷ್ಮೀ ಆರಾಧನೆ ಮಾಡಬೇಕು. ಲಕ್ಷ್ಮೀ ಆರಾಧನೆಗೆ ಶ್ರೀಚಕ್ರ ಪೂಜೆ ಮಾಡೋದರಿಂದ ಅಪಾರ ಪ್ರಮಾಣದ ಯಶಸ್ಸು ಸಿಗುತ್ತೆ. ಕೋಲ್ಡ್ ಫುಡ್ಡನ್ನು ಈ ರಾಶಿಯವರು ವರ್ಷ ಪೂರ್ತಿ ಅವಾಯ್ಡ್ ಮಾಡಬೇಕು. ಇಲ್ಲ ಅಂತಂದರೆ ಅದು ಬೇರೆ ರೀತಿಯ ಹೆಲ್ತ್ಗೆ ಟರ್ನ್ ಆಗುವಂಥ ಸಾಧ್ಯತೆ ಇರುತ್ತೆ. ವರ್ಷ ಪೂರ್ತಿ ಮನೆಯಿಂದ ಹೊರಡಬೇಕಾದ್ರೆ ನೀವು ಹೊಸ್ತಿಲಿಂದ ಕಾಲಿಡ್ತಿದ್ದಂಗೆ ತುಳಸಿ ಗಿಡವನ್ನು ನೋಡಿ, ಬೆಳಗ್ಗೆ ತುಳಸಿಗೆ ನೀರು ಹಾಕಿರ್ತೀರಾ, ಪೂಜೆ ಮಾಡಿರ್ತೀರಾ, ಅದು ಸರಿ. ಮನೆಯಿಂದ ಕೆಲಸಕ್ಕೆ ಹೊರಡಬೇಕಾದ್ರೆ ಅಥವಾ ಮನೆಯಲ್ಲಿರುವವರು ನಿಮ್ಮ ದಿನದ ಕೆಲಸವನ್ನು ಶುರು ಮಾಡೋಕ್ಕಿಂತ ಮುಂಚೆ ತುಳಸಿ ಗಿಡವನ್ನು ನೋಡಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ 11 ಸಲ ಹೇಳಿ ತುಳಸಿ ಗಿಡದ ಕೆಳಗಿರುವಂಥ ಮಣ್ಣನ್ನು, ಹಸಿ ಮಣ್ಣನ್ನು ತಿಲಕದ ರೂಪದಲ್ಲಿ ಹಣೆಗಿಟ್ಕೊಳ್ಳೋದ್ರಿಂದ ವರ್ಷ ಪೂರ್ತಿ ಜಯ ವಿಜಯ ನಿಮ್ಮದೇ. ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯವರ
2026 ವರ್ಷ ಭವಿಷ್ಯ ಈ ಸಂಚಿಕೆಯನ್ನು ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ, ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್, ನೇಬರ್ಸ್ ಮಕರ ರಾಶಿಯವರು ಇದ್ದೇ ಇರ್ತಾರಲ್ಲ. ರೆಮಿಡಿ ಕೂಡ ಹೇಳಿದ್ದೀನಿ, ಅದನ್ನು ಮಾಡಿಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಮುಂದಿನ ರಾಶಿಯ ವರ್ಷ ಭವಿಷ್ಯದೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಹಾಜರಾಗ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.